ಇನ್ನು ಸಿದ್ದರಾಮಯ್ಯನವರ ಪರ ಅಹಿಂದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 25ನೇ ತಾರೀಕು ಮೈಸೂರಿನಲ್ಲಿ ಅಹಿಂದ ಸಮಾವೇಶ ನಡೆಯುತ್ತೆ. ಅಹಿಂದ ಸಮಾವೇಶದ ದಿನಾಂಕವನ್ನ ಕೆ ಶಿವರಾಮ್ ಘೋಷಿಸಿದ್ದಾರೆ. ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಸಮಾವೇಶ ನಡೆಯುತ್ತೆ. ಜನವರಿ 29 ಅಹಿಂದ ಸಮಾವೇಶ ನಡೆಯಲಿದೆ. ಮುಹೂರ್ತ ಫಿಕ್ಸ್ ಆಗಿದೆ. ಮೈಸೂರಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸಿಎಂ ಬದಲಿಸದಂತೆ ಸಿದ್ದರಾಮಯ್ಯ ತವರಿನಲ್ಲೇ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಅಹಿಂದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 25ರಂದು ಮೈಸೂರಿನಲ್ಲಿ ನಡೆಯುತ್ತೆ ಅಹಿಂದ ಸಮಾವೇಶ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರುವಾಗ ಇಂಥ ಸಂದರ್ಭದಲ್ಲಿ ಒಂದು ಅಹಿಂದ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯನವರ ಬಣ ಮುಂದಾಗಿದೆ. ಅಹಿಂದ ವರ್ಗದ ಪ್ರಬಲ ನಾಯಕರು ಸಿದ್ದರಾಮಯ್ಯನವರು. ಜನವರಿ 25ನೇ ತಾರೀಕು ವಸ್ತು ಪ್ರದರ್ಶನ ಆವರಣದಲ್ಲಿ ಒಂದು ಸಮಾವೇಶವನ್ನ ಅಲ್ಲಿ ಬಹಳ ಪ್ರಮುಖವಾಗಿ ಈ ಸಮುದಾಯಗಳ ಕಷ್ಟ ಸುಖಗಳೇನು, ಈ ಸಮುದಾಯಕ್ಕೆ ಇಂದು ಏನೆಲ್ಲ ಆಗ್ಬೇಕು, ನಮ್ಮ ಆಶೋತ್ತರಗಳೇನು ಮತ್ತು ಸಿದ್ದರಾಮಯ್ಯನವರು ನಡೆದು ಬಂದ ದಾರಿ, ಈ ಸೊಸೈಟಿಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಯಾಕಿದೆ, ಇವತ್ತು ಅವರ ಕೊಡುಗೆಗಳೇನು, ಅವ್ರು ನಡೆದು ಬಂದ ದಾರಿ ಏನು. ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯನವರು ಅದೃಷ್ಟವಂತ ರಾಜಕಾರಣಿ, ಸಿದ್ದರಾಮಯ್ಯನವರು ಅದೃಷ್ಟವಂತ ರಾಜಕಾರಣಿ ಎಲ್ಲ. ಸಿದ್ದರಾಮಯ್ಯನವರು ಬದ್ಧತೆ ಇರುವಂತ, ಸಿದ್ಧಾಂತ ಇರುವಂತ, ಗಟ್ಟಿತನದ ದೊಡ್ಡ ನಾಯಕ. ಈಗ ನಾವು ಒಂದಿಷ್ಟು ಪ್ರಗತಿಪರವಾಗಿ ಈ ಸಮುದಾಯಗಳ ಹಿತಾಸಕ್ತಿಯನ್ನ ಕಾಯಲಿಕ್ಕೆ ಒಂದು ಸಮಾವೇಶವನ್ನು ಮಾಡೋಣ. ಈ ಸಮಾವೇಶ ಯಾರ ವಿರುದ್ಧನೂ ಅಲ್ಲ, ಇದು ನಮ್ಮ ಹಕ್ಕೊತ್ತಾಯದ ಸಮಾವೇಶ. ಸಿದ್ದರಾಮಯ್ಯನವರ ಪ್ರಸ್ತುತತೆ, ಸಿದ್ದರಾಮಯ್ಯನವರ ಅನಿವಾರ್ಯತೆ ಯಾಕಿದೆ ಅಂತ ಹೇಳುವಂತ ಸಮಾವೇಶ, ಜನರಿಗೆ ಮನವರಿಕೆ ಮಾಡುವಂತ ಸಮಾವೇಶ, ನಮ್ಮ ಹಕ್ಕೊತ್ತಾಯಗಳನ್ನ ಕೇಳುವಂತ ಸಮಾವೇಶ. ಆ ಕಾರಣಕ್ಕಾಗಿ ಇದು ಯಾರ ವಿರುದ್ಧನೂ ಅಲ್ಲ ಅಥವಾ ಶಕ್ತಿ ಪ್ರದರ್ಶನ ಅಲ್ಲ, ಇದು ಸಿದ್ದರಾಮಯ್ಯನವರು ಮಾಡಿಸ್ತಿರೋದು ಅಲ್ಲ, ಇದು ನಾವೆಲ್ಲ ಸೇರಿ ವೈಯಕ್ತಿಕವಾಗಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಸಂಘರ್ಷ, ಈ ಬೆಳವಣಿಗೆಗಳ ನಡುವೆ ಈಗ ಅಹಿಂದ ಸಮಾವೇಶ ಮಾಡೋದಕ್ಕೆ ಏನು ಹೊರಟಿದ್ದಾರೆ? ಎಷ್ಟೇ ಈ ಕಾರಣಕ್ಕಲ್ಲ ಅಂತ ಹೇಳಿದ್ರು ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೊಂದು ವೇದಿಕೆ ಆಗತ್ತೆ ಅನ್ನೋದು ಅದರಲ್ಲಿ ಎರಡು ಮಾತಿಲ್ಲ. ಯಾವ ರೀತಿ ತಯಾರಿ ನಡೀತಾ ಇದೆ? ಶ್ವೇತಾ, ಏನು ಮೈಸೂರಿನಲ್ಲಿ ಇದೇ ಜನವರಿ ತಿಂಗಳ 25ನೇ ತಾರೀಕು ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ಈಗ ಸಿದ್ದರಾಮಯ್ಯನವರ ಬಣದ ಬೆಂಬಲಿಗರು ಅಂದರೆ ರಾಜ್ಯ ಹಿಂದುಳಿದ ವರ್ಗಗಳ ಸಮಿತಿ ಏನಿದೆ, ಆ ಸಮಿತಿಯ ಸದಸ್ಯರುಗಳು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಮೈಸೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೀತು. ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಸಿದ್ದರಾಮಯ್ಯನವರ ಈಗಿನ ಅನಿವಾರ್ಯತೆ ರಾಜ್ಯಕ್ಕೆ ಎನ್ನುವಂತ ಟ್ಯಾಗ್ಲೈನ್ ಅನ್ನು ಇಟ್ಕೊಂಡು ಈ ಸಮಾವೇಶವನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಇವತ್ತು ಸುಮಾರು ಒಂದು 50 ಮುಖಂಡರು, ಸಮಾಜದ ಮುಖಂಡರು ಸೇರಿ ಒಂದು ಸಭೆಯನ್ನು ಮಾಡಿದ್ರು. ಒಂದು 15ರಿಂದ 20 ಸಾವಿರ ಜನರನ್ನ ಸೇರಿಸಿ ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣ ಏನಿದೆ, ಆವರಣದಲ್ಲಿ ಈ ಒಂದು ಸಮಾವೇಶವನ್ನ ಮಾಡೋಣ. ಅಂದ್ರೆ ಈ ಸಮಾವೇಶದ ಮೂಲಕವಾಗಿ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳೇನಿವೆ ಅವುಗಳಿಗೆ ಕೃತಜ್ಞತೆ ಸಲ್ಲಿಸುವಂತ ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಆದ್ರೆ ಈಗ ಏನು ಅಹಿಂದ ಸಮಾವೇಶ ನಡೀತಾ ಇರ್ತಕ್ಕಂಥ ಸಂದರ್ಭವನ್ನ ಗಮನಿಸೋದೇ ಆದ್ರೆ ಸಿದ್ದರಾಮಯ್ಯನವರಿಗೆ ಈಗೇನು ಒಂದು ಕುರ್ಚಿಯ ವಿಚಾರದಲ್ಲಿ ಒಂದಷ್ಟು ಎಳೆದಾಟಗಳೇನಾಗ್ತಾ ಇದ್ದಾವೆ. ಕುರ್ಚಿ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಅಹಿಂದ ಸಂಘಟನೆಗಳು ನಿಂತ್ವ ಅನ್ನೋ ಒಂದು ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇವೆ. ಯಾಕಂತ ಹೇಳಿದ್ರೆ ಈಗ ಜನವರಿ ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ ಅನ್ನೋ ಒಂದು ಮಾತುಗಳೇನಿವೆ, ರಾಜಕೀಯ ಬದಲಾವಣೆಗಳು, ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನಾವು ಬೆಂಬಲವಾಗಿರ್ತೀವಿ ಅನ್ನೋ ಒಂದು ವಿಚಾರವನ್ನ, ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಇಂಥದ್ದೊಂದು ಸಮಾವೇಶ ನಡೀತಾ ಇದೆ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕುರ್ಚಿಯ ವಿಚಾರದಲ್ಲಿ ಯಾವಾಗಲೂ ಕೂಡ ಒಂದಷ್ಟು ಎಳೆದಾಟಗಳು ನಡೆದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯನವರ ಅಧಿಕಾರಿಗಳು ಒಂದಷ್ಟು ವಿಪ್ಲವ ಆಗ್ತವೆ ಅನ್ನೋ ಒಂದು ಸಂದರ್ಭಗಳೇನು ಬರ್ತವೆ, ಆಗೆಲ್ಲವೂ ಕೂಡ ಅಹಿಂದ ಮಾತುಗಳು ರಾಜ್ಯದಲ್ಲಿ ಬರ್ತಾನೆ ಇರ್ತವೆ. ನಾವು ಗಮನಿಸಬಹುದು, ಅಂದ್ರೆ ಈ ಸರ್ಕಾರದಲ್ಲೇ ಕೂಡ, ಈ ಅವಧಿಯಲ್ಲೇ ಕೂಡ, ಈ ಹಿಂದೆಯೂ ಕೂಡ ಅಹಿಂದ ಸಂಘಟನೆಗಳು ಅಹಿಂದ ಸಮಾವೇಶವನ್ನ ಮಾಡ್ಲಿಕ್ಕೆ, ಅದರಲ್ಲೂ ಹಾಸನದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅವರಿಗೆ ಒತ್ತಡವನ್ನ ತಂದು ಆ ಒಂದು ಕಾರ್ಯಕ್ರಮ ಆ ಹೆಸರಲ್ಲಿ
ಅದರಲ್ಲಿ ಆಗದ ರೀತಿಯಲ್ಲಿ ನೋಡ್ಕೊಂಡಿದ್ರು. ಆದ್ರೆ ಈಗ ಪ್ರಸ್ತುತ ಇರತಕ್ಕಂಥದ್ದು ಈ ಕುರ್ಚಿಯ ಒಂದು ಕಿತ್ತಾಟ ಏನಿದೆ, ಕಿತ್ತಾಟದಲ್ಲಿ ನಾಯಕರುಗಳೇ, ಅದರಲ್ಲೂ ಕೂಡ ಒಂದೇ ಪಕ್ಷದ ಎರಡೆರಡು ಬಣಗಳು ಹೊರಗಡೆ ಬಂದು ಮಾತನಾಡ್ಲಿಕ್ಕೆ ಶುರು ಮಾಡಿವೆ. ಅಂದ್ರೆ ನಾಯಕರುಗಳು ಮಾತಾಡುವಂತ ಸಂದರ್ಭದಲ್ಲಿ ಈ ಕುರ್ಚಿಯ ಕಿತ್ತಾಟಗಳು ಜಾಸ್ತಿ ಆಗ್ತವೆ. ಆ ಸಂದರ್ಭದಲ್ಲಿ ಜನರ ಬೆಂಬಲ ಬೇಕಾಗತ್ತೆ. ಆ ಕಾರಣಕ್ಕಾಗಿ ಇಂಥದ್ದೊಂದು ಸಮಾವೇಶವನ್ನ ಅಹಿಂದ ಸಂಘಟನೆಗಳು ಇಟ್ಕೊಂಡಿವೆ ಸಿದ್ದರಾಮಯ್ಯನವರ ಪರವಾಗಿ ಅನ್ನುವಂತ ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.